ಬಹು ನಿರೀಕ್ಷಿತ ಜೋಗಿ ಪ್ರೇಮ ನಿರ್ದೇಶನದ ಕೆಡಿ ಸಿನಿಮಾಗೆ ವಿಘ್ನ ಎದುರಾಗಿದೆ. ಸರ್ಸೆ ಸೆರಗ ಸರ್ಸೆ ಹಾಡಿನ ವಿರುದ್ಧ ದೂರೊಂದು ದಾಖಲಾಗಿದೆ. ಇದು ನಿಮ್ಮ ಫ್ರೀಡಂ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್. ಜೋಗಿ ಖ್ಯಾತಿಯ ಪ್ರೇಮ್ ಸರ್ಸೆ ಸೆರಗ ಸರ್ಸೆ ಹಾಡಿನ ವಿರುದ್ಧ ದೂರೊಂದು ದಾಖಲಾಗಿದೆ. ಇದು ಫ್ರೀಡಂ ಟಿವಿ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು. ವರದಿ ಬಿತ್ತರವಾದ ಕೆಲವೇ ಗಂಟೆಗಳ ಒಳಗಾಗಿ ಈ ಹಾಡಿನ ವಿರುದ್ಧ ದೂರೊಂದು ದಾಖಲಾಗಿದೆ. ಹಾಡನ್ನು ಖಂಡಿಸಿ ವಿಸ್ತೃತ ವರದಿ ಮಾಡಿದ್ದ ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ದಾಖಲಾಯಿತು ದೂರು. ಆ ಹಾಡನ್ನು ಒಂದ್ಸತಿ ಕೇಳಿಸ್ಕೋಬೇಕು ನೀವು, ಕಿವಿ ತಂಪು. ಆಧುನಿಕ ಕರ್ಣದ ರಂತಿಗಳಿಗೆ ಬಿಸಿಯೇರಿಸುವ ಹಾಡು ಅದಾಗಿತ್ತು. ಹೆಣ್ಣು ಮಕ್ಕಳ ಸೆರಗಿನ ಒಳಗಿರುವ ಪಾವಿತ್ರ್ಯ ಅಂಗಗಳನ್ನ ಏನು ಕಲರ್ಫುಲ್ ಆಗಿ ವರ್ಣಿಸ್ತೀರಿ. ಬಹಳಷ್ಟು ರಂಗುರಂಗಾಗಿ ವರ್ಣನೆಗೆ ಒಳಗಾಗಿದ್ದಂತಹ ಕೆಲ ಪದಪ್ರಯೋಗಗಳು. ಕೆಡಿ ಸಿನಿಮಾದ ವಿರುದ್ಧ ಈಗ ದೂರು ದಾಖಲಾಗಿದೆ. ಫ್ರೀಡಂ ಟಿವಿ ವಿಸ್ತೃತವಾಗಿ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಜೋಗಿ ಪ್ರೇಮ್ ಕೆಡಿ ಸಿನಿಮಾ ನೋಡಿ, ಸಿನಿಮಾ ಮಾಡೋದಕ್ಕೆ ಹಣ ಸುರಿಬೇಕು, ಕೋಟ್ಯಾಂತರ ರೂಪಾಯಿ ಸುರಿತೀರಿ. ಆ ಹಣವನ್ನು ಪಡಿಬೇಕು ಅನ್ನೋ ಧಾವಂತಕ್ಕೆ ಬಿದ್ದು ಪ್ರಚಾರದ ತೆವಲಿಗೋಸ್ಕರ ಏನೇನು ಆ್ಯಡ್ ಮಾಡ್ಕತ್ತೀರಿ ಅಂದ್ರೆ ಆಗೋದಿಲ್ರಿ. ಸೆನ್ಸಾರ್ ಮಂಡಳಿ ಅನುಮತಿ ಕೊಡುತ್ತೆ. ಹಾಡಿನ ವಿರುದ್ಧ ದೆಹಲಿಯಲ್ಲಿ ದೂರು ದಾಖಲಿಸಿದ ವಕೀಲ. ರಾಷ್ಟ್ರ ರಾಜಧಾನಿಯಲ್ಲಿ ದೂರು ದಾಖಲಾಯಿತು. ವಕೀಲ ವಿನೀತ್ ಜಿಂದಾಲ್ ಎಂಬುವರಿಂದ ದೂರು ದಾಖಲು. ಸಿಬಿಎಫ್ಸಿ ದೆಹಲಿ ಸೈಬರ್ ಪೊಲೀಸರಿಗೆ ದೂರು ನೀಡಿದ ವಕೀಲರು. ತಕ್ಷಣವೇ ಹಾಡು ತೆಗೆದು ಹಾಕೋದಕ್ಕೆ ಮನವಿ ಮಾಡಿದ ವಕೀಲ. ಈ ಹಾಡಿನಲ್ಲಿ ಮಹಿಳೆಯರ ಮಾನಕ್ಕೆ ಧಕ್ಕೆ ಎಂದ ಆರೋಪ. ನಿರ್ದೇಶಕ ನಿರ್ಮಾಪಕರ ವಿರುದ್ಧ ಕೇಸು ದಾಖಲಿಸೋದಕ್ಕೂ ಕೂಡ ಒತ್ತಾಯ. ವಕೀಲರು ದೂರು ದಾಖಲು ಮಾಡಿರೋದು ದೇಶದ ರಾಜಧಾನಿ ದೆಹಲಿಯಲ್ಲಿ. ಇದರ ನಿರ್ಮಾಪಕರು, ನಿರ್ದೇಶಕರು ಎಲ್ಲರ ವಿರುದ್ಧವೂ ಕೂಡ ದೂರು ದಾಖಲಾಗಬೇಕು. ಹಾಡಿನಲ್ಲಿ ಸ್ವಾರಸ್ಯಕರ ಇರಬೇಕು, ಸರಿ ಒಪ್ಕೋತೀವಿ. ದ್ವಂದ್ವಾರ್ಥಗಳಿರಬೇಕು, ಸರಿ ಒಪ್ಕೋತೀವಿ. ಅನ್ಪಾರ್ಲಿಮೆಂಟ್ರಿ ಕೆಲವೊಮ್ಮೆ ಸಹಿಸ್ಕೋತೀವಿ. ಆದರೆ ಆ ಪದಪ್ರಯೋಗಗಳಲ್ಲಿ, ಅದರ ವಾಗ್ಧರಿಯಲ್ಲಿ ಅಡಕ ಆಗಿರೋದು ಹೆಣ್ಣಿನ ದೇಹದ ಮೇಲಿನ ಕೆಲ ಪ್ರೈವಸಿಗಳು. ವಯೋವೃದ್ಧರ ತುದಿಲೂ ಕೂಡ ಬಾಯಿ ನೀರು ಹಂಗೆ ಹರಿಯುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕಾರಣ ನೂರಾರು ಕೊಡಬಹುದು ನೀವು. ನಾವು ಹಂಗೆ ಹೇಳಿದ್ದಲ್ಲ, ನಾವು ಹಿಂಗೆ ಹೇಳಿದ್ದು. ಬಿಯರ್ ಬಾಟಲಿಯ ಬಗ್ಗೆ ನಾವು ವರ್ಣಿಸಿದ್ದು. ಕೇಳಿಸಿಕೊಳ್ಳುವ ಕರ್ಣಬುಡಗಳು ತಕ್ಷಣಕ್ಕೆ ಅವರಿಗೆ ಅರ್ಥ ಆಗಬಹುದಾದ ಅರ್ಥಗಳೇ ಅದರಲ್ಲಿತ್ತು. ಹೆಣ್ಣನ್ನು ಏನಂತ ಅನ್ಕೊಂಡಿದ್ದೀರಿ? ಹೆಣ್ಣಿನ ಬಗ್ಗೆ ಅತ್ಯಂತ ಕೆಳಮಟ್ಟದ ವಿಚಾರ ಅದರಲ್ಲಿದ್ದು. ಪ್ಯೂರ್ಲಿ ನಾನ್ ವೆಜ್, ಅತಿ ಸ್ಪಷ್ಟವಾದ ಮಾಂಸಾಹಾರ ಅದು. ಈಗ ಅದರ ವಿರುದ್ಧ ದೂರು ದಾಖಲಾಗಿದೆ. ಫ್ರೀಡಂ ಟಿವಿ ನಿರ್ಭಯರಾಗಿ ಅತ್ಯಂತ ನಿರಾತಂಕವಾಗಿ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಇದರಲ್ಲಿ ಹಿಂಗಿದೆ, ಹಿಂಗೆ ಇರ್ಕೂಡ್ದು, ಇದು ಸರಿಯಲ್ಲ. ಸಭ್ಯಸ್ಥ ಸಮಾಜಕ್ಕೆ ಇದು ಯಾವತ್ತಿಗೂ ಕೂಡ ಸರಿ ಅನಿಸೋದಿಲ್ಲ. ಸುಪ್ರಭಾತ ಕೇಳಿಸಿಕೊಂಡ ಕಿವಿಗಳಿಗೆ ಇದು ಯಾವ ಸೀಮೆ ಹಾಡಯ್ಯ? ಸುಪ್ರಭಾತ ಕೇಳಿಸಿಕೊಂಡ ಕಿವಿಗಳಿಗೆ ನಿಜಕ್ಕೂ ಕೂಡ ಇದು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಒಪ್ಪಿತವಲ್ಲ, ಸಮ್ಮತವಲ್ಲ. ಈ ಹಾಡನ್ನು ಬದಲಿಸಬೇಕು ಅನ್ನೋ ಜನಾಕ್ರೋಶಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಯಿತು. ಸರ್ಸು ಸೆರಗ ಸರ್ಸು ಅಂತ ಹೇಳಿ 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 ಕಂಪ್ಲೀಟ್ ಸೀರೆನೇ ತೆಗೆದಿದ್ರು ಹಾಡಲ್ಲಿ. ಯಾರನ್ನ ಮೆಚ್ಚಿಸುವುದಕ್ಕೆ? ಸಿನಿಮಾಗೆ ಪ್ರಚಾರ ಬೇಕು ಅಂದ್ರೆ ಸಾವಿರಾರು ದಾರಿಗಳಿದಾವೆ. ಸಿನಿಮಾದ ಬಗ್ಗೆ ಓರಿ ಕೇಣಿಗಳಲ್ಲಿ, ಸಂತೆಗಳಲ್ಲಿ ಕೂತ್ಕೊಂಡು ಮಾತನಾಡಬೇಕು ಅಂದ್ರೆ ಅದಕ್ಕೆ ಸಾವಿರಾರು ಪ್ರಮೋಷನ್ ದಾರಿಗಳಿದಾವೆ. ಸೀರೆಯನ್ನು ಸರಿಸ್ಬಿಟ್ಟೆ ಪ್ರಚಾರ ತಗೋಬೇಕಾ? ಸೀರೆಯನ್ನು ಸರಿಸೇ ಪ್ರಚಾರ ತಗೋಬೇಕಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸಿನಿಮಾ ರಿಪೋರ್ಟರ್ ರಚನಾ ಈಗ ಫೋನ್ ಸಂಪರ್ಕದಲ್ಲಿ. ರಚನಾ, ಒಂದು ಸಿನಿಮಾದ ಪ್ರಚಾರಕ್ಕಾಗಿ ಆ ಸಿನಿಮಾಗೆ ಸಂಬಂಧಪಟ್ಟ ಹಾಡಲ್ಲಿ ದ್ವಂದ್ವಾರ್ಥಗಳೇ ತುಂಬುತ್ತೆ. ಅದನ್ನ ಫ್ರೀಡಂ ಟಿವಿ ಬ್ರೇಕ್ ಮಾಡುತ್ತೆ. ಅದಾದ ನಂತರ ಆ ಸಿನಿಮಾದ ವಿರುದ್ಧವೇ ದೂರು ದಾಖಲಾಗಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಚನಾ? ಸಾಯಿ, ಏನು 2 ದಿನಗಳ ಮುಂಚೆ ಕೆಡಿ ಸಿನಿಮಾದ ಹಾಡು ರಿಲೀಸ್ ಆಗಿತ್ತು. ಸೆರ್ಗೆ ಸೆಸ್ಸೆ ಸರ್ಗೆ ಅನ್ನೋ ಒಂದು ಹಾಡು ಬಿಡುಗಡೆ ಆದ ಬೆನ್ನಲ್ಲೇ ಎಲ್ಲೆಡೆ ಕೂಡ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಆ ಹಾಡಿನಲ್ಲಿ ಬಳಸಿರುವಂತಹ ಸಾಹಿತ್ಯ ಏನಿದೆ, ಪದ ಬಳಕೆ ಏನಿದೆ, ಅದು ತುಂಬಾ ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಅದು ಅಶ್ಲೀಲ ಪದಗಳನ್ನ ಬಳಸಿ ಒಂದು ಸಾಂಗ್ ಅನ್ನ ಪ್ರೇಮ್ ಅವರು ರಚನೆ ಮಾಡಿದ್ದಾರೆ. ಅದರಲ್ಲಿ ಆ ಒಂದು ಪದಗಳು ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಅಗೌರವವನ್ನ ತರುವಂತಹ ಒಂದು ಹಾಡು ಅಂತ ಹೇಳಿ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಏನು ಫ್ರೀಡಂ ಟಿವಿಯಲ್ಲಿ ನ್ಯೂಸ್ ಪ್ರಸಾರ ಆಗ್ತಿದ್ದಂತೆ ದೆಹಲಿಯಲ್ಲಿ ಇದೀಗ ವಕೀಲರು ದೂರನ್ನ ದಾಖಲಿಸಿದ್ದಾರೆ. ವಕೀಲ
ವಿನೀತ್ ಜಿಂದಲ್ ಅವರು ಈ ಒಂದು ದೂರನ್ನ ದಾಖಲಿಸಿರುವಂತದ್ದು. CFC ದೆಹಲಿ ಸೈಬರ್ ಪೊಲೀಸರಿಗೆ ಈ ವಕೀಲರು ದೂರನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಹಾಡು ಈ ರೀತಿಯ ಪದಗಳನ್ನ ಬಳಸಿದಾಗ ಅದು ಒಂದ್ ರೀತಿ ಒಬ್ರು ಮಾನವನ್ನ ಕೆಳಗೆ ಹಾಕುವಂತಹ ಒಂದು ಕೆಲಸವನ್ನ ಮಾಡಿದಾಗ ಅದು ನಿಜಕ್ಕೂ ಕೂಡ ಆಕ್ರೋಶಕ್ಕೆ ವ್ಯಕ್ತವಾಗುತ್ತೆ. ಈ ಒಂದು ಆಕ್ರೋಶ ಇದೀಗ ದೂರಿನ ಮೂಲಕ ಸಲ್ಲಿಕೆಯಾಗಿದೆ. ಏನು ಈ ಪದ ಬಳಕೆಯನ್ನ ಮಾಡಿರೋದು ತೀರಾ ಅಶ್ಲೀಲವಾಗಿತ್ತು. 2 ದಿನಗಳ ಹಿಂದೆ ಈ ಒಂದು ಹಾಡು ಬಿಡುಗಡೆ ಆಗಿತ್ತು. ಎಲ್ಲೆಡೆ ಮೊದಲಿಗೆ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಈ ಹಾಡನ್ನ ಕೇಳಿದವರೆಲ್ಲ ಎಲ್ಲರೂ ಯಾರು ಒಬ್ರು ಕೂಡ ಈ ಹಾಡನ್ನ ಮೆಚ್ಕೊಂಡಿಲ್ಲ. ಎಲ್ಲರೂ ಕೂಡ ಆಕ್ರೋಶವನ್ನೇ ಹೊರ ಹಾಕ್ತಿದ್ರು. ಅಶ್ಲೀಲ ಪದ ಬಳಕೆ ಅಷ್ಟು ಮಟ್ಟಿಗಿದೆ, ಸಣ್ಣ ಪುಟ್ಟದಲ್ಲಿಲ್ಲ, ಪ್ರತಿಯೊಂದು ಪದದಲ್ಲೂ ಕೂಡ ಅಶ್ಲೀಲವಾಗಿ ಅವ್ರು ಬಳಸಿದ್ದಾರೆ. ಪ್ರೇಮ್ ಅವ್ರು ಏನಿದ್ದಾರೆ ಈ ಹಿಂದೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಂತಹ ನಟ, ನಿರ್ದೇಶಕ, ಸಾಹಿತ್ಯಗಾರ ಹಾಗೂ ಹಾಡನ್ನು ಕೂಡ ಹಾಡಿರುವಂತಹ ಪ್ರೇಮ್ ಅವರು ಈ ರೀತಿಯ ಒಂದು ಹಾಡನ್ನ ಬರೆದಿದ್ದಾರೆ ನಿಜಕ್ಕೂ ಕೂಡ ಎಲ್ಲೆಡೆ ತೀರಾ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಈ ಹಾಡನ್ನ ಅವ್ರು ಏನ್ ಬರೆದಿದ್ದಾರೆ ಅದರ ವಿರುದ್ಧ ದೆಹಲಿಯಲ್ಲಿ ದೂರು ದಾಖಲಾಗಿರುವಂತದ್ದು. ಸಾಹಿಲ್, ಥ್ಯಾಂಕ್ ಯು ರಚನಾ, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಸಿನಿಮಾದ ವಿರುದ್ಧ ಮತ್ತು ಹಾಡಿನ ವಿರುದ್ಧ ಜನಾಕ್ರೋಶಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.